ಹಾಗಲಕಾಯಿ ಅಂದರೆ ಕೆಲವ್ರಿಗೆ ತುಂಬ ಇಷ್ಟ, ಕೆಲವ್ರಿಗೆ ಇಷ್ಟನೇ ಆಗಲ್ಲ. ಬಟ್ ನನಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಇಷ್ಟ ಇಲ್ಲ ಅಂದವರು ಈ ಥರ ಮಾಡಿದರೆ ಖಂಡಿತ ಇಷ್ಟ ಆಗುತ್ತೆ. ಕೆಲವ್ರು ಕಹಿ ಇರುತ್ತೆ ಅಂತ ಇಷ್ಟಪಡಲ್ಲ, ಬಟ್ ಹೆಲ್ತಿಯಾಗಿ ತುಂಬಾ ಒಳ್ಳೆಯದು. ಬಟ್ ನಾನು ಇವತ್ತು ಮಾಡ್ತಾ ಇರೋ ಪಲ್ಯ ನೀವು ತಿಂದರೆ ಖಂಡಿತ ಹಾಗಲಕಾಯಿ ತಿನ್ನಲ್ಲ ಅನ್ನೋರು ಕೂಡ ಇದನ್ನು ತಿಂತಾರೆ. ಯಾಕಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಕಹಿ ಕೂಡ ಕಮ್ಮಿ ಇರುತ್ತೆ. ಚಪಾತಿ ಜೊತೆ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಹಾಯ್, ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ನಾನಿಲ್ಲಿ 3/4 kg ಗ್ರೀನ್ ಇರೋ ಹಾಗಲಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಲೇಟೆಸ್ಟಾಗಿ ಮಾಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಫಸ್ಟಿಗೆ ಹಾಗಲಕಾಯಿನ ವಾಶ್ ಮಾಡಿ ಮಧ್ಯದಲ್ಲಿರೋ ಬೀಜನೆಲ್ಲ ತೆಗಿಬೇಕು. ಎಳೆದಿದ್ದರೆ ಹಾಕ್ಕೊಳ್ಳಿ, ಬಲ್ತಿದ್ರೆ ತೆಗೀರಿ. ನೆಕ್ಸ್ಟ್ ಉದ್ದುದ್ದ ಕಟ್ ಮಾಡ್ಕೊಳ್ಳಿ. ಈವನ್ ರೌಂಡ್ ಶೇಪಲ್ಲಿ ಕೂಡ ನೀವು ಕಟ್ ಮಾಡ್ಕೋಬಹುದು, ಬಟ್ ನಾನಿಲ್ಲಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ಎಲ್ಲ ಕಟ್ ಆದಮೇಲೆ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೆಕ್ಸ್ಟ್ ಕಹಿ ಎಲ್ಲ ತಗೊಳ್ತಾ ಇದ್ದೀನಿ. ನಮಗೆ ಕಹಿ ಬೇಕು, ಇಷ್ಟ ಆಗುತ್ತೆ ಅನ್ನೋರು ಬೇಕಿದ್ದರೆ ಈ ಮೆಥಡ್ನ ನೀವು ಸ್ಕಿಪ್ ಮಾಡ್ಬೋದು. ಸೊ ನಮಗೆ ಕಹಿ ಇಷ್ಟ ಆಗಲ್ಲ ಅನ್ನೋರು ಈ ರೀತಿ ನೀವು ಸಾಲ್ಟ್ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ಒಂದು 20 ನಿಮಿಷ ಕಲಸಿಟ್ರೆ ಹಾಗಲಕಾಯಲ್ಲಿರೋ ಕಹಿ ಎಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ನಾವು ಅದನ್ನು ನೀಟಾಗಿ ಹಿಂಡಿ ತೆಗೆದ್ರೆ ಸುಮಾರು ಒಂದು 50 ಭಾಗದಷ್ಟು ಕಹಿ ಕಡಿಮೆ ಆಗುತ್ತೆ. ಈ ಪಲ್ಯ ಕಹಿನೇ ಇಲ್ಲ ಅಂತೆಲ್ಲ ನಾನು ಹೇಳಲ್ಲ, ಹಾಗಲಕಾಯಿ ಆಗಿರೋದ್ರಿಂದ ಸ್ವಲ್ಪ ಕಹಿ ಇರುತ್ತೆ. ನಾವು ಈ ಸ್ಟೆಪ್ ಮಾಡೋದ್ರಿಂದ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ಅಷ್ಟೇ. ನೋಡಿ, ನಾನು ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಕಲಸಿಟ್ಟಿದ್ದೆ. ಒಂದು 25 ನಿಮಿಷ ಬಿಟ್ಟಿದ್ದೀನಿ. ಇದು ಚೆನ್ನಾಗಿ ನೀರು ಒಡೆದಿದೆ. ಈ ಥರ ಹಿಂಡಿದರೆ ಆ ನೀರು ಬರ್ತಾ ಇದೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಅದರಲ್ಲಿರೋ ಕಹಿ ಎಲ್ಲ ತೆಗೆದು ಗಟ್ಟಿಯಾಗಿ ಹಿಂಡಿ ತಗೊಳ್ತಾ ಇದ್ದೀನಿ. ಮಕ್ಕಳೆಲ್ಲ ತಿನ್ನಬೇಕು ಅಂದರೆ ಈ ಸ್ಟೆಪ್ಪನ್ನ ಮಾಡಲೇಬೇಕು. ಡೈರೆಕ್ಟಾಗಿ ಮಾಡಿದರೆ ತುಂಬ ಕಹಿ ಅನಿಸುತ್ತೆ, ಮಕ್ಕಳು ತಿನ್ನಲ್ಲ. ಅದಕ್ಕಾಗಿ ಸಣ್ಣ ಮಕ್ಕಳು ಇರೋರು ಈ ಸ್ಟೆಪ್ಪನ್ನ ಮಾಡ್ಕೋಬಹುದು. ಶುಗರ್ ಪೇಷಂಟ್ಸಿಗೆ ಮತ್ತು ಹೆಲ್ತ್ ಕಾನ್ಷಿಯಸ್ ಬಗ್ಗೆ ಯೋಚನೆ ಮಾಡೋರಾದರೆ ತುಂಬಾ ಒಳ್ಳೆಯದು ಹಾಗಲಕಾಯಿ ಕಹಿ. ಡೈರೆಕ್ಟಾಗಿ ಹೆಚ್ಚಿ ನೀವು ಪಲ್ಯ ಮಾಡ್ಕೋಬಹುದು. ಎಲ್ಲ ಹಾಗಲಕಾಯಿನೂ ಸ್ವಲ್ಪನೂ ನೀರಿಲ್ಲದ ಹಾಗೆ ಹಿಂಡಿ ತೆಗೆದಿದ್ದೀನಿ. ಈ ಪಲ್ಯಕ್ಕೆ ನಾವು ನೀರನ್ನು ಯೂಸ್ ಮಾಡಲ್ಲ ಪಲ್ಯ ಮಾಡಬೇಕಾದ್ರೆ, ಹಾಗಾಗಿ 2-3 ಡೇಸ್ ಇಟ್ಟರೂ ಪಲ್ಯ ಹಾಳಾಗಲ್ಲ. ಇವನ್ ನೀವು ಚಪಾತಿ ಜೊತೆ, ಅನ್ನದ ಜೊತೆ, ರಸಮ್ ಜೊತೆ ಸೈಡ್ ಡಿಶ್ ಆಗಿ ನೀವು ಇದನ್ನು ತಿನ್ಬೋದು. ಈಗ ಒಂದು ಪ್ಯಾನ್ಗೆ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ, ಕರಿಬೇವು, ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ನಿಮಗೆ ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ಟೊಮ್ಯಾಟೊ ಹಾಕಿ ಫ್ರೈ ಮಾಡಿ. ನೆಕ್ಸ್ಟ್ ಕಟ್ ಮಾಡಿರೋ ಹಾಗಲಕಾಯಿ ಹಾಕಿ. ಇದು ಟ್ರೆಡಿಷ್ನಲಾಗಿ ನಾನು ಮಾಡ್ತಾ ಇಲ್ಲ. ನಾವು ಟ್ರೆಡಿಷ್ನಲಾಗಿ ಮಾಡ್ತೀವಿ ಅಂದರೆ ಅದಕ್ಕೆ ಹೆಚ್ಚಾಗಿ ಹುಣಸೆ ರಸ, ಬೆಲ್ಲ, ಖಾರ ಎಲ್ಲ ಜಾಸ್ತಿನೇ ಇರುತ್ತೆ. ಇದು ಆ ರೀತಿ ಇಲ್ಲ. ಈ ಪಲ್ಯಕ್ಕೆ ಬೆಲ್ಲ ಯೂಸ್ ಮಾಡಿಲ್ಲ ನಾನು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 6 ನಿಮಿಷ ಸಿಮ್ಮಲ್ಲಿ ಬಾಯ್ಲ್ಡ್ ಆಗೋಕ್ಕೆ ಬಿಡಿ. ಅದು ಆಯಿಲಲ್ಲೇ ಚೆನ್ನಾಗಿ ಬಾಯ್ಲ್ ಆಗಬೇಕು. ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಹಾಗೆ ಸ್ಪೂನಲ್ಲಿ ಕಟ್ ಆದರೆ ಆಲ್ಮೋಸ್ಟ್ ಬೆಂದಿದೆ ಅಂತ ಅರ್ಥ. ಚೆನ್ನಾಗಿ ಬಾಯ್ಲ್ ಆಗಬೇಕು. ಚೆನ್ನಾಗಿ ಬಾಯ್ಲ್ ಆದ್ರೇ ತಿನ್ನೋದಕ್ಕೆ ಚೆಂದ. ತುಂಬ ಕ್ರಂಚಿ ಆಗೆಲ್ಲ ಇರಬಾರ್ದು. ಹಾಗಲಕಾಯಿ ಹೋಳು ಎಲ್ಲ ನೀಟಾಗಿ ಬಾಯ್ಲ್ ಆದಮೇಲೆ ಅಂದರೆ ಸಾಫ್ಟ್ ಆಗಿರಬೇಕು. ಇವನ್ ನೀವು 2-3 ಡೇಸ್ ಇಡ್ತೀನಿ ಅಂದರೆ ಇವನ್ ಟೊಮ್ಯಾಟೊ ಕೂಡ ನೀವು ಸ್ಕಿಪ್ ಮಾಡ್ಕೋಬಹುದು. ಎಲ್ಲ ನೀಟಾಗಿ ಬಾಯ್ಲ್ಡ್ ಆದಮೇಲೆ ಖಾರದ ಪುಡಿ, ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ. 1.5 ಸ್ಪೂನು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು 3-4 ಸ್ಪೂನಷ್ಟು ಶೇಂಗಾ ಪುಡಿ. ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ. ತುಂಬ ನೈಸಾಗಿ ಪುಡಿ ಮಾಡೋದು ಬೇಡ, ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ಇದಿಷ್ಟು ಪುಡಿನ ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಈ ಪಲ್ಯಕ್ಕೆ ಹೈಲೈಟ್ ಆಗೋದೇ ಶೇಂಗಾ ಪುಡಿ. ಈ ಶೇಂಗಾ ಪುಡಿ ಹಾಕೋದ್ರಿಂದ ರುಚಿ ಅಂತೂ ಅದ್ಭುತವಾಗಿರುತ್ತೆ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ. ಆಲ್ರೆಡಿ ನಾವು ಉಪ್ಪಲ್ಲೇ ನೆನೆಸಿಟ್ಟಿರ್ತೀವಿ, ಸೊ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಲಿಡ್ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಹಾಗೆ ಸೆಟ್ ಆಗೋಕ್ಕೆ ಬಿಡ್ತೀನಿ. ಫೈನಲಿ ಬೇಕು ಅಂದರೆ ನೀವು ಅರ್ಧ ಭಾಗದಷ್ಟು ನಿಂಬೆ ರಸ ಹಾಕಿ. ನಾನಿಲ್ಲಿ ಫ್ರೆಶ್ ಕೊಕೊನಟ್ ಯೂಸ್ ಮಾಡ್ತಾ ಇದ್ದೀನಿ. ನೀವು 2-3 ದಿವಸ ಸ್ಟೋರ್ ಮಾಡ್ತೀನಿ ಪಲ್ಯನ ಅಂದರೆ ನೀವು ಕೊಕೊನಟ್ ಯೂಸ್ ಮಾಡಬೇಡಿ. ಅಟ್ ಲಾಸ್ಟ್ ಸಣ್ಣ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಫ್ಲೇಮ್ನ ಆಫ್ ಮಾಡಿಬಿಟ್ರೆ ರುಚಿಯಾಗಿರೋ ಹಾಗಲಕಾಯಿ ಪಲ್ಯ ರೆಡಿ. ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈವನ್ ನೀವು ಟ್ರಾವೆಲ್ ಮಾಡಬೇಕಾದ್ರೂ ತೊಗೊಂಡು ಹೋಗ್ಬೋದು. 2-3 ಡೇಸ್ ಇಟ್ಟರೂ ಹಾಳಾಗಲ್ಲ. ಹಾಗೆ ಹಾಗಲಕಾಯಿ ಯಾರಿಗೆ ಇಷ್ಟ ಇಲ್ಲ ಅಂತಾರೆ ಅಂಥವರಿಗೆ ಖಂಡಿತ ಮಾಡಿಕೊಡಿ, ಇಷ್ಟಪಡ್ತಾರೆ. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ನಾನಿಲ್ಲಿ ಚಪಾತಿ ಮಾಡ್ಕೊಂಡಿದ್ದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.